ರಸ್ತೆ ಅಪಘಾತ ಪ್ರಕರಣದಲ್ಲಿ ಮೃತನ ಕುಟುಂಬಕ್ಕೆ ನ್ಯಾಯಾಲಯ ಆದೇಶಿಸಿದ್ದ ಪರಿಹಾರವನ್ನು ನೀಡಿದ ಹಿನ್ನೆಲೆಯಲ್ಲಿ ಸಾರಿಗೆ ಸಂಸ್ಥೆಯ ಬಸ್ ಅನ್ನು ಜಪ್ತಿ ಮಾಡುವಂತೆ ನ್ಯಾಯಾಲಯ ಆದೇಶ ಹೊರಡಿಸಿದೆ. 2019 ಅಕ್ಟೋಬರ್ 12ರಂದು ಕೂಡ್ಲಿಗಿ ಪಟ್ಟಣದ ಹೊರವಲಯದ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಗೋವಿಂದಗಿರಿ ಗ್ರಾಮದ ಬಳಿ ನಡೆದಂತಹ ರಸ್ತೆ ಅಪಘಾತದಲ್ಲಿ ಪಾದಚಾರಿ ಮಾರಪ್ಪ ಎಂಬುವರು ದಾವಣಗೆರೆ ವಿಭಾಗದ ಬಳ್ಳಾರಿ ಹಾಗೂ ದಾವಣಗೆರೆ ಮಾರ್ಗದ ಸಾರಿಗೆ ಸಂಸ್ಥೆಯ ಬಸ್ ಡಿಕ್ಕಿಯಿಂದ ಗಂಭೀರವಾಗಿ ಗಾಯಗೊಂಡಿದ್ದರು. ಇನ್ನು ಗಾಯಾಳುವನ್ನ ಹೆಚ್ಚಿನ ಚಿಕಿತ್ಸೆಗೆ ಬಳ್ಳಾರಿಗೆ ಕರೆದೊಯ್ಯುವ ವೇಳೆ ಮಾರ್ಗ ಮಧ್ಯೆ ಅವರು ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿತ್ತು. ಈ ಘಟನೆ ಸಂಬಂಧಪಟ್ಟಂತೆ ಮೃತನ ಕುಟುಂಬದವರು ಸೂಕ್ತ ಪರಿಹಾರ ಕೋರಿ ನ್ಯಾಯಾಲಯದ ಮೊರೆ ಹೋಗಿದ್ರು. ನೊಂದ ಕುಟುಂಬದ ಪರವಾಗಿ ವಕೀಲರಾದ ಜಿ ಸೀತಾರಾಮ್ ವಕಾಲತ್ತು ವಹಿಸಿದ್ರು. ವಾದ ಪ್ರತಿವಾದಗಳನ್ನು ಪರಿಗಣಿಸಿದ ಕೂಡ್ಲಿಗಿ ಹಿರಿಯ ಶ್ರೇಣಿ ನ್ಯಾಯಾಲಯವು 2022 ಏಪ್ರಿಲ್ 22ರಂದು ಮೃತನ ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಸಾರಿಗೆ ಸಂಸ್ಥೆಗೆ ಆದೇಶಿಸಿತು. ಆದರೆ ದಾವಣಗೆರೆ ಘಟಕವು ಇದುವರೆಗೆ ಪರಿಹಾರ ನೀಡದೇ ಇದ್ದ ಹಿನ್ನೆಲೆಯಲ್ಲಿ ನೊಂದ ಕುಟುಂಬದ ಪರವಾಗಿ ವಕೀಲ ಜಿ ಸೀತಾರಾಮ್ ನ್ಯಾಯಾಲಯದಲ್ಲಿ ಕಾನೂನು ಕ್ರಮಕ್ಕೆ ಮನವಿ ಸಲ್ಲಿಸಿದರು. ಮನವಿಯನ್ನು ಪುರಸ್ಕರಿಸಿದ ನ್ಯಾಯಾಲಯವು ಬಸ್ ಜಪ್ತಿ ಮಾಡುವಂತೆ ಇಲಾಖೆಯ ಸಿಬ್ಬಂದಿಗೆ ಆದೇಶ ನೀಡಿದೆ. ಶ್ರೀಮತಿ ಬೊಮ್ಮಕ್ಕ ಗಂಡ ಮಾರಪ್ಪ 2019 ಗೋವಿಂದಗಿರಿ ಕ್ರಾಸ್ನಲ್ಲಿ ಅಪಘಾತ ಆಗಿತ್ತು. ಅಪಘಾತದಾಗ ಇವರು ಗಂಡ ತೀರ್ಕೊಂಡಿದ್ದಕ್ಕೆ ನಾವು ಪರಿಹಾರಕ್ಕಾಗಿ ಇಲ್ಲಿ ಕೇಸ್ ಹಾಕಿದ್ವಿ. ಕೇಸ್ ಹಾಕಿದಾಗ ಒಂದು 15,22,000 ಜಡ್ಜ್ಮೆಂಟ್ ಆಗೈತೆ. 2021ರಲ್ಲಿ ಜಡ್ಜ್ಮೆಂಟ್ ಆಗೈತೆ. 21ರಿಂದ ಇಲ್ಲಿವರೆಗೂ ಯಾವುದೇ ರೀತಿ ಅಮೌಂಟ್ ತುಂಬಿರಲಿಕ್ಕೆ ನಾವು ಇವತ್ತು ಬಸ್ಸನ್ನ ಜಪ್ತಿ ಮಾಡಿ ತಗೊಂಡು ನಿಲ್ಲಿಸಿದ್ವಿ. ನ್ಯಾಯಾಲಯ ಆದೇಶ ನ್ಯಾಯಾಲಯ ಆದೇಶ ಕೂಡ್ಲಿಗಿ